ನಾವೆಲ್ಲ ಇಂದು ಚುಂಚಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ 2024ರ ಪವಿತ್ರ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದೇವೆ. ಮಾಡುವಂತಹ ಯೋಜನೆಯಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಪೂಜ್ಯರಿದ್ದಾರೆ. ಹಾಗಾಗಿ ಇವತ್ತು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ 50 ವರ್ಷ ಪೂಜ್ಯರು ಪಟ್ಟಾಭಿಷಿಕ್ತರಾಗಿ 50 ವರ್ಷದ ಸಂಭ್ರಮದ ಈ ಸಂದರ್ಭದಲ್ಲಿ ಪೂಜ್ಯರು ಪಟ್ಟಾಭಿಷಿಕ್ತರಾಗಿ 5 ವರ್ಷದಲ್ಲಿ ಒಂದು ಯೋಚನೆ ಚಿಂತನೆ ಮಾಡಿದರು. ಗ್ರಾಮೀಣ ಪ್ರದೇಶಕ್ಕೆ ಹೋದಾಗ ಪೂಜ್ಯರಿಗೆ ಕಂಡಿದ್ದು ಅಲ್ಲಿಯ ಜನರ ಬಾಯಿಗೆ ಬರುವಂಥ ಜನಪದೀಯ ಹಾಡುಗಳನ್ನು ಕೇಳಿದರು. ಜನರಲ್ಲಿ ಬೇರೆ ಬೇರೆ ವಿಧದ ವೈಶಿಷ್ಟ್ಯಪೂರ್ಣವಾದ ಬೇರೆ ಬೇರೆ ಜಾನಪದದ ಕಲೆಗಳನ್ನು ನೋಡಿದರು. ಅದರಲ್ಲಿ ಈ ದೇಶ ಭಾರತೀಯ ಸಂಸ್ಕೃತಿ ಅಂತ ಹೇಳಿದರೆ ನಮಗೆ ಅನಿಸುತ್ತೆ ಭಾರತ ದೇಶ ಅತ್ಯಂತ ಶ್ರೀಮಂತ ದೇಶ. ಯಾಕೆ ಭಾರತ ದೇಶ ಇಷ್ಟೊಂದು ಶ್ರೀಮಂತವಾಗಿದೆ ಅಂತ ಹೇಳಿದರೆ ಇಲ್ಲಿಯ ಭಾರತೀಯ ಸಂಸ್ಕೃತಿ ಅಂತ ಹೇಳಿದರೆ ಏನು? ಭಾರತೀಯ ಸಂಸ್ಕೃತಿ ಅಂತ ಹೇಳಿದರೆ ಇಲ್ಲಿರುವಂಥ ವಿಶೇಷವಾಗಿ ಅದನ್ನು ಕರ್ನಾಟಕದಲ್ಲಿರುವಂಥ ಜಾನಪದ ಈ ಸಂಸ್ಕೃತಿ. ಹಾಗಾಗಿ ಈ ಜಾನಪದದ ಕಲೆ ಇದಲ್ಲ, ಇದನ್ನು ಬೆಳೆಸಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಪರಮ ಪೂಜ್ಯರು ಇದನ್ನು ಪ್ರಾರಂಭ ಮಾಡಿ 45 ವರ್ಷಗಳು ಇವಾಗ ತುಂಬುತ್ತಾ ಇದೆ. 45 ವರ್ಷಗಳಿಂದ ಈ ಜಾನಪದ ಸಮ್ಮೇಳನ ನಡೀತಾ ಬರ್ತಾ ಇದೆ. ಈ ಜಾನಪದ ಈ ನಾಡಿನ ಸೊಗಡು, ಈ ಮಣ್ಣಿನ ಸೊಗಡು ನಮಗೆ ಹಾಡ್ತಾರೆ. 2 ದಿವಸ 3 ದಿವಸ ಶಾಲೆಯ ಮೆಟ್ಟಿಲನ್ನು ಹತ್ತದೇ ಇರುವಂತಹ ಎಲ್ಲೋ ಇರುವಂತಹ ಕುಂಟದಲ್ಲಿರುವಂಥ ಚುಕ್ರಿ ಬೊಮ್ಮನಗೌಡ ಎಂಬ ಒಬ್ಬ ತಾಯಿ ಅಹರ್ನಿಶ ಬಿಡದೆಯೇ ಹಾಡುವಂತ ಒಂದು ಹಾಡು. ನಾವೆಲ್ಲ ಇಂದು ಚುಂಚಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ 2024ರ ಪವಿತ್ರ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದೇವೆ. ಮಾಡುವಂತಹ ಯೋಜನೆಯಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ ಪೂಜ್ಯರಿದ್ದಾರೆ. ಹಾಗಾಗಿ ಇವತ್ತು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ 50 ವರ್ಷ ಪೂಜ್ಯರು ಪಟ್ಟಾಭಿಷಿಕ್ತರಾಗಿ 50 ವರ್ಷದ ಸಂಭ್ರಮದ ಈ ಸಂದರ್ಭದಲ್ಲಿ ಪೂಜ್ಯರು ಪಟ್ಟಾಭಿಷಿಕ್ತರಾಗಿ 5 ವರ್ಷದಲ್ಲಿ ಒಂದು ಯೋಚನೆ ಚಿಂತನೆ ಮಾಡಿದರು. ಗ್ರಾಮೀಣ ಪ್ರದೇಶಕ್ಕೆ ಹೋದಾಗ ಪೂಜ್ಯರಿಗೆ ಕಂಡಿದ್ದು ಅಲ್ಲಿಯ ಜನರ ಬಾಯಿಗೆ ಬರುವಂಥ ಜನಪದೀಯ ಹಾಡುಗಳನ್ನು ಕೇಳಿದರು. ಜನರಲ್ಲಿ ಬೇರೆ ಬೇರೆ ವಿಧದ ವೈಶಿಷ್ಟ್ಯಪೂರ್ಣವಾದ ಬೇರೆ ಬೇರೆ ಜಾನಪದದ ಕಲೆಗಳನ್ನು ನೋಡಿದರು. ಅದರಲ್ಲಿ ಈ ದೇಶ ಭಾರತೀಯ ಸಂಸ್ಕೃತಿ ಅಂತ ಹೇಳಿದರೆ ನಮಗೆ ಅನಿಸುತ್ತೆ ಭಾರತ ದೇಶ ಅತ್ಯಂತ ಶ್ರೀಮಂತ ದೇಶ. ಯಾಕೆ ಭಾರತ ದೇಶ ಇಷ್ಟೊಂದು ಶ್ರೀಮಂತವಾಗಿದೆ ಅಂತ ಹೇಳಿದರೆ ಇಲ್ಲಿಯ ಭಾರತೀಯ ಸಂಸ್ಕೃತಿ ಅಂತ ಹೇಳಿದರೆ ಏನು? ಭಾರತೀಯ ಸಂಸ್ಕೃತಿ ಅಂತ ಹೇಳಿದರೆ ಇಲ್ಲಿರುವಂಥ ವಿಶೇಷವಾಗಿ ಅದನ್ನು ಕರ್ನಾಟಕದಲ್ಲಿರುವಂಥ ಜಾನಪದ ಈ ಸಂಸ್ಕೃತಿ. ಹಾಗಾಗಿ ಈ ಜಾನಪದದ ಕಲೆ ಇದಲ್ಲ, ಇದನ್ನು ಬೆಳೆಸಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಪರಮ ಪೂಜ್ಯರು ಇದನ್ನು ಪ್ರಾರಂಭ ಮಾಡಿ 45 ವರ್ಷಗಳು ಇವಾಗ ತುಂಬುತ್ತಾ ಇದೆ. 45 ವರ್ಷಗಳಿಂದ ಈ ಜಾನಪದ ಸಮ್ಮೇಳನ ನಡೀತಾ ಬರ್ತಾ ಇದೆ. ಈ ಜಾನಪದ ಈ ನಾಡಿನ ಸೊಗಡು, ಈ ಮಣ್ಣಿನ ಸೊಗಡು ನಮಗೆ ಹಾಡ್ತಾರೆ. 2 ದಿವಸ 3 ದಿವಸ ಶಾಲೆಯ ಮೆಟ್ಟಿಲನ್ನು ಹತ್ತದೇ ಇರುವಂತಹ ಎಲ್ಲೋ ಇರುವಂತಹ ಕುಂಟದಲ್ಲಿರುವಂಥ ಚುಕ್ರಿ ಬೊಮ್ಮನಗೌಡ ಎಂಬ ಒಬ್ಬ ತಾಯಿ ಅಹರ್ನಿಶ ಬಿಡದೆಯೇ ಹಾಡುವಂತ ಒಂದು ಹಾಡು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.